ನಲ್ಲಿ ನಡೆದ IPL 23ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಟಾಸ್ ಗೆದ್ದ RCB ತಂಡದ ನಾಯಕ ರಜತ್ ಪಾಟಿದಾರ್ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ 20 ಓವರ್ಗಳಲ್ಲಿ 146 ರನ್ ಗಳಿಸಿ ಆಲ್ ಔಟ್ ಆಯಿತು. LSG ಹೀಗೆ ಕಮ್ಮಿ ಮೊತ್ತಕ್ಕೆ ಔಟ್ ಆಗೋದಕ್ಕೆ ಕಾರಣ ಯುವ ವೇಗಿ ರಸಿಕ್ ಸಲಾಮ್ದಾರ್, ಅನುಭವಿ ಬೌಲರ್ಗಳಾದ ಭುವನೇಶ್ವರ್ ಕುಮಾರ್ ಹಾಗೆ ಜಾಶ್ ಹ್ಯಾಸೆಲ್ವುಡ್. ಈ ಪಂದ್ಯದಲ್ಲಿ 4 ಓವರ್ಗಳನ್ನು ಎಸೆದಿದ್ದ ರಸಿಕ್ ಸಲಾಮ್ದಾರ್ ಕೇವಲ 24 ರನ್ ಕೊಟ್ಟು 4 ವಿಕೆಟ್ ಕಬಳಿಸಿದ್ರು. ಇನ್ನು ಭುವನೇಶ್ವರ್ ಕುಮಾರ್ 4 ಓವರ್ಗಳಲ್ಲಿ 27 ರನ್ ಕೊಟ್ಟು 3 ವಿಕೆಟ್ ಪಡ್ಕೊಂಡಿದ್ರು. ಜಾಶ್ ಹ್ಯಾಸೆಲ್ವುಡ್ 4 ಓವರ್ಗಳಲ್ಲಿ 20 ರನ್ ಕೊಟ್ಟು 1 ವಿಕೆಟ್ ಕಬಳಿಸಿದ್ರು. RCB ಪರ ಮೂವರು ಅತ್ಯುತ್ತಮ ದಾಳಿ ಸಂಘಟಿಸಿದ್ರು. ಫೈನಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದ್ದು ಜಾಶ್ ಹ್ಯಾಸೆಲ್ವುಡ್ಗೆ. ಇದರ ಬೆನ್ನಲ್ಲೇ 4 ಹಾಗೆ 3 ವಿಕೆಟ್ಗಳನ್ನು ಕಿತ್ತರೂ ರಸಿಕ್ ಸಲಾಮ್ ಹಾಗೆ ಭುವನೇಶ್ವರ್ ಕುಮಾರ್ಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾಕೆ ಸಿಕ್ಲಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಕ್ರಿಯೇಟ್ ಆಗತ್ತಲ್ವಾ? ಅದಕ್ಕೆ ಉತ್ತರ ಇಲ್ಲಿದೆ. ಸಾಮಾನ್ಯವಾಗಿ ಬ್ಯಾಟರ್ಗಳ ಸ್ವರ್ಗ ಅಂತ ಕರೆಸಿಕೊಳ್ಳೋ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜಾಶ್ ಹ್ಯಾಸೆಲ್ವುಡ್ ರನ್ ಬಿಟ್ಕೊಡ್ಲಿಲ್ಲ. ತಮ್ಮ 4 ಓವರ್ಗಳ ಕೋಟಾದಲ್ಲಿ ಕೇವಲ 20 ರನ್ ಕೊಟ್ಟು 1 ಪ್ರಮುಖ ವಿಕೆಟ್ ಅನ್ನ ಪಡ್ಕೊಂಡ್ರು. ಅಂದ್ರೆ ಕೇವಲ 5 ರನ್ಗಳ ಎಕಾನಮಿ ರೇಟ್ನಲ್ಲಿ ಅವರು ರನ್ ಬಿಟ್ಕೊಟ್ಟಿದ್ದು. ಸೊ ಇದು T20 ಕ್ರಿಕೆಟ್ನಲ್ಲಿ ಅಪರೂಪದ ಸಾಧನೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಹ್ಯಾಸೆಲ್ವುಡ್ ತಮ್ಮ ವಿಶಿಷ್ಟವಾದ ಹಾರ್ಡ್ ಲೆಂತ್ ಮೂಲಕ LSG ಬ್ಯಾಟರ್ಗಳನ್ನ ಕಟ್ಟಿ ಹಾಕಿದ್ರು. ತಮ್ಮ 4 ಓವರ್ಗಳಲ್ಲಿ ಬರೋಬ್ಬರಿ 13 ಡಾಟ್ ಬಾಲ್ಗಳನ್ನ ಎಸೆದಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕು. ಇನ್ನು ಸ್ಫೋಟಕ ಬ್ಯಾಟರ್ ಅನ್ನಿಸ್ಕೊಂಡ ನಿಕೋಲಸ್ ಪೂರನ್ ಅವರ ವಿಕೆಟ್ ಪಡೆಯುವ ಮೂಲಕ ಲಕ್ನೋ ತಂಡದ ಮಧ್ಯಮ ಕ್ರಮಾಂಕಕ್ಕೆ ಶಾಕ್ ಕೊಡುವಲ್ಲೂ ಹ್ಯಾಸೆಲ್ವುಡ್ ಸಕ್ಸಸ್ ಆದರು. ಫಿಟ್ನೆಸ್ ಸಮಸ್ಯೆ ಕಾರಣ ಜಾಶ್ ಹ್ಯಾಸೆಲ್ವುಡ್ ಸೀಸನ್ನ ಆರಂಭಿಕ ಕೆಲವು ಪಂದ್ಯಗಳಿಂದ ಹೊರಗಿದ್ರು. ಇಷ್ಟಾದ್ರೂ ಕಂಬ್ಯಾಕ್ ಪಂದ್ಯದಲ್ಲಿ ಮಾರಕ ಬೌಲಿಂಗ್ ದಾಳಿಯನ್ನ ಸಂಘಟಿಸಿ ಯಶಸ್ವಿಯಾಗಿದ್ದಾರೆ. ಆದ್ರೂ ಬಹುತೇಕರು ಇಲ್ಲಿ ರಸಿಕ್ ಸಲಾಮ್ದಾರ್ಗೆನೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಜೊತೆಗೆ ಭುವನೇಶ್ವರ್ ಕುಮಾರ್ ಕೂಡ ರೆಕಾರ್ಡ್ ಮಾಡಿದ್ದಾರೆ, ಅವರಿಗೂ ಸಿಕ್ಕಿಲ್ಲ. ಕೇವಲ 1 ವಿಕೆಟ್ ಪಡ್ಕೊಂಡಿರೋ ಹ್ಯಾಸೆಲ್ವುಡ್ಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. IPL ನಿಯಮದ ಪ್ರಕಾರ ಹ್ಯಾಸೆಲ್ವುಡ್ಗೆ ಪ್ರಶಸ್ತಿ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.